ನಿಖಿಲ ಗುಣಗಣ ವಾರಿಧಿ ಸೋಮೋ ಸಮಸ್ತ ಜಗದಾನಂದ ಪರಮಾತ್ಮ, ಮಹಾಮಹಿಮರಾದ ನೀವು ಕುಲಹೀನನಾದ ನನ್ನನ್ನು ಇಷ್ಟು ಆಧರಿಸಲು ಕಾರಣವೇನು ದೇವ? ಕರ್ಣ, ದುಡುಕಿ ಮಾತನಾಡಬೇಡ. ನಿನ್ನ ಬುದ್ಧಿಯು, ಸ್ಥೈರ್ಯವು, ಪ್ರಸ್ತಾಪವು ಕುಲಹೀನಲ್ಲೇ ಕಂಡುಬರುವುದೇ? ಯೋಚಿಸಿ ನೋಡು. ದೇವ, ನನ್ನ ಗುಣವು ಎಂಥದ್ದಾದರೂ ನಾನು ಓರ್ವ ಸೂತನೆಂಬುದು ಈ ಪ್ರಪಂಚವೇ ಮರೆಯುತ್ತಿಲ್ಲ ದೇವ. ಕರ್ಣ, ದಾನ ಶೋರನೆ ನಾಂದಿ ಅಭಿರೋಧ. ಕರ್ಣ, ಪರಮಾತ್ಮ, ದಾನ ಶೋರನೆ ನಾಂದಿ ಅಭಿರೋಧ.
ಪ್ರೇಮದಿ ಆಲಿಸೋ ವೀರ, ಆಲಿಸೋ ವೀರ, ಆಲಿಸೋ ವೀರ, ಆಲಿಸೋ ವೀರ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರೇ ನಿನಗೆ ಸಹೋದರರು. ಪರಮಾತ್ಮ, ನೀವು ಹೇಳುತ್ತಿರೋ ಮಾತುಗಳು ಆಶ್ಚರ್ಯವಾಗುತ್ತಿರುವುದು. ಇದು ಯುದ್ಧ ಕಾಲ. ನೀವಾದರೂ ಪಾಂಡವರ ಪಕ್ಷಪಾತಿಗಳು. ಅವರ ತಲೆಗಳನ್ನು ಕಾಪಾಡುವುದಕ್ಕಾಗಿ ಈ ರೀತಿಯಾಗಿ ಮಾತನಾಡುತ್ತಿರುವ ದೇವ. ಕರ್ಣ, ನನ್ನ ಮಾತು ಸತ್ಯವೆಂಬುದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ಯಕಾವಸ್ಥದಲ್ಲಿದ್ದಾಗ ದುರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಈ ಲೋಕಪಾವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಲು. ಆಗ ಸೂತರು ಸೂತನ ಕೈಗೆ ಸಿಕ್ಕಿದೆ. ನಿನ್ನನ್ನು ಸೂತರು ಸಾಕಿ ಸಲುಹಿದರು. ಈಗ ದೊಡ್ಡವನಾಗಿ ದುರ್ಯೋಧನನ ಆಸ್ಥಾನದಲ್ಲಿರುವೆ. ಕರ್ಣ, ನನ್ನ ಮಾತು ನಂಬು. ಕೌರವ ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡಹುವನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡುವಂತೆ. ಪರಮಾತ್ಮ, ನಾನೀಗ ಬಾಲ್ಯದಿಂದಲೂ ಬಲವನ್ನು ಹೊಂದಿರುವೆನು. ಸಂಶಯ ಎಂಬ ಭೂಪಕ್ಕೆ ತಳ್ಳಿ ನನ್ನನ್ನು ಉಭಯ ಸಂಟಕ್ಕೆ ತಂದೊಡ್ಡಬೇಡ ದೇವ. ದೇವ ನಿನ್ನ ಮಾಯಲೀಲೆ ಅರಿಯಲಾರನು ಸಾಧವಯ್ಯ. ಪರಮಾತ್ಮ, ಕರ್ಣ, ದೇವ ನಿನ್ನ ಮಾಯಲೀಲೆ ಅರಿಯಲಾರನು ಸಾಧವಯ್ಯ. ಸರ್ವಲೋಕ ಭಯದಾತ. ಪರಮಾತ್ಮ, ಸರ್ವಲೋಕ ಭಯದಾತ ಏಕೆ ನನ್ನಲ್ಲಿ ಶೋಧನೆ. ದೇವ ನಿನ್ನ ಮಾಯಲೀಲೆ. ಜ್ಞಾನದರೆಯೊಳು ಬಾಳು ಜೀವನ ಮೌನ ಕಾಂತಿ ವಿಫಲವಾಯಿತೆ. ಪರಮಾತ್ಮ, ಜ್ಞಾನದರೆಯೊಳು ಬಾಳು ಜೀವನ ಮೌನ ಕಾಂತಿ ವಿಫಲವಾಯಿತೆ. ಜಾತಿ ಮತಗಳ ರೀತಿ ನಡೆಯಲು. ಪರಮಾತ್ಮ, ಜಾತಿ ಮತಗಳ ರೀತಿಯ ನಡೆಯಲು ಬೆಳಕು ಕಟ್ಟಲು ಮೂಡಿದಯ್ಯ. ಬೆಳಕು ಕಟ್ಟಲು ಮೂಡಿದಯ್ಯ. ದೇವ ನಿನ್ನ ಮಾಯಲೀಲೆ ಅರಿಯಲಾರನು ಸಾಧವಯ್ಯ. ಸರ್ವಲೋಕ ಭಯದಾತ. ಸರ್ವಲೋಕ ಭಯದಾತ ಏಕೆ ನನ್ನಲ್ಲಿ ಶೋಧನೆ. ದೇವ ನಿನ್ನ ಮಾಯಲೀಲೆ. ದೇವಾ, ದೇವಾ, ದೇವ, ನೀವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯವಾಗುತ್ತಿರುವುದು. ಇದು ಯುದ್ಧ ಕಾಲ. ನೀವಾದರೂ ಪಾಂಡವರ ಪಕ್ಷಪಾತಿಗಳು. ಅವರ ತಲೆಗಳನ್ನು ಕಾಪಾಡುವುದಕ್ಕಾಗಿ ಈ ರೀತಿಯಾಗಿ ಮಾತನಾಡುತ್ತಿದ್ದೇವೆ ದೇವ. ಕರ್ಣ, ನನ್ನ ಮಾತು ನಂಬು. ತಿಳಿಯದು ಕರ್ಣ. ನಿನ್ನ ವಿಚಾರವು ನನಗೂ ವಿದುರನಿಗೂ ಮಾತ್ರ ತಿಳಿದಿರುವುದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗನಲ್ಲ ದೇವ, ಈ ಕರ್ಣನ್ಯಾರು, ಇವನನ್ನು ನೋಡಿದರೆ ನನಗೆ ಮರುಪು ಉಂಟಾಗುವುದಲ್ಲ ಎಂದು
ಪದೇ ಪದೇ ಕೇಳುತ್ತಿದ್ದಳು. ಅದಕ್ಕಾಗಿ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವನು. ನಿನ್ನನ್ನು ನೋಡಲು ಭೂ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನಿನ್ನು ಬರಲೇ? ದೇವಾ, ಆಗಬಹುದು ದೇವ. ಕರ್ಣ, ನಿನಗೆ ಮಂಗಳವಾಗಲಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಡತಕ್ಕವನಲ್ಲ. ಪಾಂಡವರು ನನ್ನ ಸಹೋದರರೆಂದು, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೆಂದು ಹೇಳಿದನಲ್ಲವೇ? ಅದು ಅಲ್ಲದೆ ಕಳೆದು ಹೋದ ನನ್ನ ತಾಯಿಯು ಅಲ್ಲಿ ಸಿಕ್ಕುವಳೆಂದು ಹೇಳಿದನು. ನಾನು ಹೇಗೆ ನಂಬಲಿ? ನೀರು ಕುಡಿದಿಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಅವರಲ್ಲಿ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ಬೆದಪಡೆದಿದ್ದೆ. ಈಗ ಬಂಧು ವರ್ಗದವರು ಇಂಥವರೆಂದು ತಿಳಿದ ಬಳಿಕ ಪರಮಾತ್ಮ ಮನಸ್ಸಿಗೆ ಎಂತಹ ಹುಬೈ ಸಂಕಟ. ಕೊಲಲೆ ಪಾಂಡುಕುಮಾರರು ಕೊಲಲೆ ದುರದೋಳ್ತಂ ಮಂದಿರಂ ಕೊಲ್ವಜೆ ಕೊಲದಾಂ ಬಿಟ್ಟೊಡೆ ಕೊಲದಾಂ ಬಿಟ್ಟೊಡೆ ಕೌರವೇ ಸಂಪತ್ತಿರಿನ್ ಬಾಳ್ವೆನೆ ಪಾರ್ಥನ ಘೋರ ಸರಕೆ ನಾಂ ಜಲದಿಂ ಪಾರ್ಥನರುಂಡವಂ ತರಿದು ಜಲದಿಂ ಪಾರ್ಥನರುಂಡವಂ ತರಿದು ಮತ್ತಾಮಿಗೆ ಆನಂದವಂ ಸಹಿಸಲೇಕಾಗದೆ ಪಾರ್ಥನ ಘೋರ ಚರಕೆ ನಾಂ ಪಾರ್ಥನ ಘೋರ ಚರಕೆ ನಾಂ ತುತ್ತಾಗಲೇ ನಾಂ ಸಾಯಲೇ
ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟರು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೋತದಲ್ಲಿ ಪಣವಾಗಿಟ್ಟು ಸೋದರು. ಕದ್ದ ಕಳ್ಳರಂತೆ ಕೀಚಕನ ಭಂಗವನ್ನು ಸಹಿಸಿದ್ದಾಯಿತು. ಈಗಲಾದರೂ ಸುಖ ಸಂತೋಷದಿಂದ ಬಾಳೋಣವೆಂದರೆ ಹೆಜ್ಜೆಗೂ ಅಪಮಾನ. ಈ ವಿಧಾತ, ಈ ದ್ರೌಪದಿ ಅಡಿಯಲ್ಲಿ ಇನ್ನು ಏನೇನೆಲ್ಲ ಬರೆದಿರುವೆ ಭಗವಂತ, ಏನೇನೆಲ್ಲ ಬರೆದಿರುವೆ. ಪಾಂಚಾಲಿ, 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 ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏನಾಯಿತು? ಏಕೆ ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿದರೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಹೇ ದೇವ, ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ದೇವ? ಏತಕ್ಕಾಗಿ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ಶಾಂತೆ ಶಾಂತೆ ವರಧೀರಲಾಗಿ ವರ ಪತ್ನಿಯಾಗಿ ವರ್ಗುವೆಗೆ ಪಾಂಚಾಲಿ, ಶಾಂತೆ ಶಾಂತೆ ವರಧೀರಲಾಗಿ ವರ ಪತ್ನಿಯಾಗಿ ಮರಗುವೆಗೆ ಬಂಧು ಪುತ್ರರ ಪತಿಯಾಗಿ ನೀನು ಬಂಧು ಪುತ್ರರ ಪತಿಯಾಗಿ ನೀನು ಚಂದಾಚಿಂತೆಯಿಂದ ಕಡುಕೋಪದಿಂದ ಬಿಡುಮಲ್ಲಬೇಕೆ ಕೋಮಲಾಗಿಗೆ ಕಡುಕೋಪದಿಂದ ಬಿಡುಮಲ್ಲಬೇಕೆ ಕೋಮಲಾಗಿಗೆ ಕಾಂತೆ ಕಾಂತೆ ವರಧೀರಲಾಗಿ ವರ ಪತ್ನಿಯಾಗಿ ಮರಗುವೆಗೆ ಮರಗುವೆಗೆ ಕೆಲೆ ಮರಗುವೆಗೆ ಕೆಲೆ. ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಆರ್ಯ ಸಮಾಜದ ನಿಯಮ, ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಕಟ್ಟಿಕೊಂಡ ಧರ್ಮ ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಡುವಂತೆ ಪತಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಹಂತ ಅಪರಾಧಗಳನ್ನು ಕ್ಷಮಿಸಿ ಬಿಡುವಂತೆ ನಾನು ನಿನ್ನ ಬಳಿ ಎಷ್ಟೋ ಸಾರಿ ಕೇಳಿಕೊಂಡಿರಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಅದಿರಲಿ, ಈ ದಿನ ನೀನೀಗಿಗಾಗಿರುವೆ, ನನ್ನೊಡನೆ ತಿಳಿಸಬಾರದೇನು? ತಿಳಿಸುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವುದು ಪ್ರಿಯ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು ಸ್ವಾಮಿ. ಪ್ರಾಣೇಶ್ವರ, ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ನಕ್ಕಳು. ದ್ಯೂತನು ಸಂಧಿಗಾಗಿ 5 ಗ್ರಾಮಗಳನ್ನು ಬೇಡಲು ಹೊರಟಿರುವುದು. ಇನ್ನೇನು ಇಷ್ಟರಲ್ಲಿಯೇ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜ.
ಭಯವಾಯಿತು. ಪಾಂಚಾಲಿ, ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯಾದವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದಾರಿಗಿಂದ ಹಿಂದಿರುಗಿದಾಗಲೇ ನಾನೀಗಾಗಬಹುದೆಂದು ಭಾವಿಸಿದ್ದೆ. ಅದಿರಲಿ, ಭಾನುಮತಿಗೆ ನೀನೇನೆಂದು ಉತ್ತರವನ್ನು ಕೊಟ್ಟೆ? ಎಷ್ಟೇ ಆಗಲಿ ನಾನು ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಏನೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿಯೇ? ಬಾಬು ಪಾಂಚಾಲಿ, ಬಾಬು, ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಬಹಳ ಚೆನ್ನಾಗಿಯೇ ಮುಗಿಸಿದ್ದೆ ಎಂದು ಭಾವಿಸಿದ್ದೆನು. ಪಾಂಚಾಲಿ, ಜಾಣೆ ಮುದ್ದಾಡುವೆನು ಬಾರಿ, ಜಾಣೆ ಮುದ್ದಾಡುವೆನು ಬಾರಿ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನ, ಭೀಮನ ಪ್ರೀತಿಯ ಪ್ರೇಯಸಿ ನೀನ, ಜಾಣೆ ಮುದ್ದಾಡುವೆನು ಬಾರಿ. ಸಭೆಯ ಪರಿಭವವ ಮರತಿಯದೆ ಕುರುಕುಲಹದ ಮರ ಕೆಣಕು ಕರಡದೋಳ್ ಕುರುವಂಶವನೇ ದಾಸವಟೈಗೆ. ಕುರುಕುಲಹದ ಮರ ಕೆಣಕು ಕರಡದೋಳ್ ಕುರುವಂಶವನೇ ದಾಸವಟೈಗೆ. ದುರುಳ ದುಶ್ಯಾಸನ ಹೊರಳನು ಭಜದೋ, ದುರುಳ ದುಶ್ಯಾಸನ ಒಡಲನ್ನು ಭಜದು, ತುರುಳರ ಕೌರವ ಸುರದೊಂದು ಗಡಿವೆ, ರಣದಳು ಕುರುವರ ಶಿರವನ್ನು ಕಡಿವೆ, ಜಾಣೆ ಮುದ್ದಾಡುವೆನು ಬಾರೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಸಭೆಯ ಪರಿಭವವ ಮರತಿಗೆನೇನೆ, ಕೈದ ಶಪಥವನ್ನು ಮರೆಯುವೆನೇನೆ. ಕಾಳಿ, ಸಭೆಯ ಪರಿಭವವ ಮರತಿಗೆನೇನೆ, ಕೈದ ಶಪಥವನ್ನು ಮರೆಯುವೆನೇನೆ. ಸೀತೆಗೆ ಧ್ರುವದ ಕುವರಿಯೇ, ಸೀತೆಗೆ ಧ್ರುವದ ಕುವರಿಯೇ, ಮುಡಿಯ ಕಟ್ಟುವೆ ಬಾರೆ, ಮುಡಿಯ ಕಟ್ಟುವೆ ಬಾರೆ, ಜಾಣೆ ನನ್ನ ಜಾಣೆ ಮುದ್ದು ಜಾಣೆ ಮುದ್ದಾಡುವೆನು ಬಾರಿ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಮಾತಾಲಿ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ನನ್ನ ಜಾಣೆ ಮುದ್ದು ಜಾಣೆ ಮುದ್ದಾಡುವೆನು ಬಾರೆ. ಹಳಬೇಡ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಬಹಳ ಚೆನ್ನಾಗಿಯೇ ಮುಗಿಸಿದೆ ಎಂದು ಭಾವಿಸಿದ್ದೆನು. ಪಾಂಚಾಲಿ, ಬಾ ಕುಳಿತುಕೋ. ಪ್ರಾಣೇಶ್ವರ, ಸಮಯವಿದೆ ಸ್ವಾಮಿ, ಸಮಯವಿದೆ, ಸಮಯವಿದೆ. ಶೃಂಗಾರಗೆ ಭೀಮ.
ಪಾಂಚಾಲಿ. ಚೆಲ್ಲುತ್ತ ಸೇರುವೆ. ಅಲ್ಲವೇ ಸ್ವಾಮಿ? ಹೌದು ಪಾಂಚಾಲಿ. ಅದುವರೆಗೂ ಸಮಯವಿದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಇನ್ನು ಏನೇನು ಹೇಳಿದಿರಿ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುವೆಯ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮನು. ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ಮಾಡಬೇಕೆಂಬುದೇ ನಮ್ಮ ಇಚ್ಛೆ. ಬರೀ ಇಚ್ಛಿಸಿದ್ರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಸುಮ್ಮನೆ ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲೇ ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸಿದ್ದೇನೆ. ಧರ್ಮಪಾರಾಯಣ ಆದ ಆ ಯುಧಿಷ್ಠಿರನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೂಳ ಕೌರವನ ಬಾಳಗಡೆಸದೆ ತಾಳು ತಾಳು ನೀ ಶುಭಮತಿಯೇ. ಕೂಳ ಕೌರವನ ಬಾಳಗಡೆಸದೆ ತಾಳು ತಾಳು ನೀ ಶುಭಮತಿಯೇ. ಸೈರಿಸೆ ಈ ಪರಿಯನ್ನು ದುರದಳು ಸೈರಿಸೆ ಈ ಪರಿಯನ್ನು. ದುರದೊಳೀಗಲೇ ಗುರುಕುಲಗಳ ವಸತ ಬಳಿಯಿರಲು ಕೋಟೆ. ದುರದೊಳೀಗಲೇ ಗುರುಕುಲಗಳ ವಸತ ಬಳಿಯಿರಲು ಕಾಂತೆಯೇ. ಪರಮ ಕೌರವರ ಹಿಡಿದು ಕಲಿದನ ಪರಮ ಗುರುವರನ್ನು ಬಿಡಿದು ಬಿಡಿದನ. ಸೈರಿಸೆ ಈ ಪರಿಯನ್ನು ದುರದಳು ಸೈರಿಸೆ ಈ ಪರಿಯನ್ನು ದುರದಳು ಸೈರಿಸೆ ಈ ಪರಿಯನ್ನು. ನೋಡುವಣ್ಣ, ಭೀಮನ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ಆರ್ಭಟಿಸುತ್ತಿರುವನು. ಅವರನ್ನು ಸಮಾಧಾನಪಡಿಸಲು ನಿನ್ನಿಂದಲ್ಲದೆ ಮತ್ತರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರಿಸುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿರುವುದು. ಶಾಂತರಾಗಿ ಸೌಖ್ಯದಿಂದ ನನ್ನ ಪಂದಿರೈ. ಶಾಂತರಾಗಿ ಸೌಖ್ಯದಿಂದ ನನ್ನ ಪಂದಿರೈ.
ನಮ್ಮಳು ಈ ರೀತಿ ಕೋಪವೆತ್ತಿಸಬಹುದೇ ರಮಣಿ? ಅಂಚಲಿ ಹೇಳಿ ಸ್ವಾಮಿ. ಸರಿ, ಮಾತನಾಡಿ. ಚಂದಳ್ಳಾಗೆ ಕಾಂತ ಮಣಿ ಮಣಿ ಬುಡುವೆ ಲಲನ ಮಣಿ ಚಂದಳ್ಳಾಗೆ ಕಾಂತ ಮಣಿ ಗುಡ್ಗ ಬೇಡ ನೀರು ಸತಿಯೋ ಬೀತಾಳೆ ಗುಡ್ಗ ಬೇಡ ನೀನು ಸತಿಯೋ ಬೀತಾಳೆ ಧರ್ಮರಾಯ ರಾಜೇ ಧರ್ಮರಾಯ ರಾಜೇ ಇರಲ್ಲ ಬೇಗ ಕಂದಳಾಗೆ ಕಾಂತ ಮಣಿ ಮಣಿ ಗುರುವೇಳೆ ಲಲನ ಮಣಿ ಕಂದಳಾಗೆ ಕಾಂತ ಮಣಿ ಅಂಚಲಿ ಸರಿ ಸ್ವಾಮಿ. ಈಗ ಬಲ್ಲೆದು ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಅದೇಕೆ ಈ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದನ್ನು ಹೇಳಬೇಕೆಂಬಿದ್ದಿತ್ತು. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈಗ ಹೇಳಿಬಿಡು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಈ ದಾಸ್ಯ ಆವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವನ್ನು ನೀವು ಸಹಿಸಬಹುದು. ನಾನೊಂದು ಗಳಿಗೆಯೂ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅಥವಾ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸಹೋದರ, ಛೇ, ಕೋಪ ಮಾಡಬೇಡ ಅಣ್ಣ.
ಧರ್ಮರಾಯನು ನಮ್ಮೆಲ್ಲರಿಗೂ ಹಿರಿಯರು. ಭೀಮಸೇನ, ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ. ಸಹೋದರ, ಸಹೋದರ, ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ. ಭೀಮಸೇನ, ದುಡುಕಿ ಸಮರ ಬಯಸುವುದನ್ನು ಚಿತ. ಸಹೋದರ, ದುಡುಕಿ ಸಮರ ಬಯಸುವುದನ್ನು ಚಿತ. ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ. ಸಹೋದರ, ಅಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು. ಪಾಂಚಾಲಿ, ಅಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು. ಗುರು ಸಂಜಾತರ ಅರಳಿಸದಿರುವುದೇ. ಗುರು ಸಂಜಾತರ ಅರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಯನು ಎಂಬ ಭೀಮಾ. ಸಹೋದರ, ತಾಳಿದವನು ಮುಂದೆ ಬಾಳಿಯನು ಎಂಬ ತಾಳಿದವನು ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿತ. ಹಿರಿಯರ ವಾಣಿಯ ಮರೆಯುವುದನು ಚಿತ. ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ. ಭೀಮಾ, ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದೇ ಆದರೆ ಅದಕ್ಕಾಗಿ ನಾವೇ ಚಿಂತಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಹೆದರಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ಬೇಡಿ ಪಡೆದಿರಲು ಸುಲಭ ಬಾಳು
ಇದೇನಿದು ಕೋಲಾಹಲ? ಸ್ಥಿರವಿಲ್ಲ ರಾಜಭೋಗವೋ ಪಾಂಚಾಲಿ, ಸ್ಥಿರವಿಲ್ಲ ರಾಜಭೋಗವೋ ದರೆಯೋಳ್ ಅಪಕೀರ್ತಿ ಪಡೆದು ಜೀವಿಸಬಹುದೇ, ದರೆಯೋಳ್ ಕಿರುದುದಾದರೂ ದರೆಯೋಳ್ ಕಿರುದುದಾದರೂ ಅರಣವ ನೀಗಿ ಕಾಪಾಡುವುದು ಸತ್ಯ. ಸತ್ಯ ಪಾಂಚಾಲಿ, ರಾಜಭೋಗವು ಸ್ಥಿರವಾದುದಲ್ಲ. ಸುಮ್ಮನಿರು, ದೈಲ ವಿಲಾಸವಿದ್ದಂತಾಗಲಿ. ಏನಿ ಕೋಲಾಹಲ? ಯದುಪತಿಯು ಬರುವಂತಿದೆ. ಅರ್ಜುನ, ನಾನಿನ್ನು ಹೋಗುವೆನು. ನಿಮ್ಮ ಪೌರುಷದ ವರ್ತನೆಯ ಪುರಸ್ಕಾರವು ನಿಮಗಿರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ನಾನಿನ್ನು ಹೋಗುವೆನು. ಸ್ವಲ್ಪ ನಿಲ್ಲಿ ಸ್ವಾಮಿ. ಅದು ನೋಡಿ, ಯದುಪತಿ ನಗುತ್ತಾ ಇದ್ದ ಕಡೆ. ನಿನ್ನ ರಾಜ್ಯಸಭೆಯ ವರ್ತಮಾನವನ್ನು ತಿಳಿದು ಬಳಿಕ ನಿಮ್ಮಿಷ್ಟದಂತೆ ನೀವು ನಡೆದುಕೊಳ್ಳುವಿರಿತ್ತು. ತಂಗಿ, ಅಣ್ಣ, ನಿನಗೆ ಈ ಮಂಗಳವಾಗಲಿ. ಪ್ರಣಾಮಗಳನ್ನು ಸ್ವೀಕರಿಸಲ್ಲ. ಪರಮಾತ್ಮನಿಗೆ ನಮಸ್ಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ವಾಸುದೇವ, ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ಬಹು ವಿಧ ವಿಧವಾಗಿ ಸನ್ಮಾನಿಸಿದರು. ಸಂಧಿಯ ವಿಚಾರವು ನಡೆಯುತ್ತಷ್ಟೇ. ನಡೆಯಿತು. ಪಾಂಚಾಲಿ, ನನಗೆ ಇಲ್ಲಿ ಕೆಲಸವಿಲ್ಲ. ಅವರು ಇಚ್ಛೆ ಇದ್ದೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವ. ನಾನಿನ್ನು ಹೋಗುವೆನು. ಸ್ವಲ್ಪ ನಿಲ್ಲಿ ಸ್ವಾಮಿ. ಶ್ರೀಪತಿ, ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಸಂಧಿ ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಮನಸ್ಸಿನ ಅಭಿಮತವು ತಿಳಿಯಿತು. ಅಗ್ರದ ವಾಸ ನೆಪದಿಂದ ಅರ್ಜುನನು ಕೈಗಳಿಗೆ ಬಳೆಗಳನ್ನು ತೊಟ್ಟು ಇನ್ನು ಈ ಸಂಧಿ ಹೆಸರಿನಲ್ಲಿ ನಮಗೆಲ್ಲರಿಗೂ ಸೀರೆಗಳು ನುಡಿಸಲು ಅವಣಿಸುತ್ತಿರುವ ಯಾದವಾಗ್ರಣಿ. ಏಯ್ ಕೃಷ್ಣ, ಈ ಪಾಂಡುಪುತ್ರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕಯ್ಯ? ಭೀಮಸೇನ, ಇಷ್ಟೊಂದು ಅಸಹನೆಯಕ್ಕೆ? ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ವಿಷಯ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧ. ಕೃಷ್ಣ, ಮುಂದೇನಾಯಿತು? ನಿಮ್ಮ ವಿಚಾರವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಅಣ್ಣ? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನು ಸಹ. ಇನ್ನು ನನಗಿನ್ನು ಕೆಲಸ ಕೃಷ್ಣ, ಇನ್ನು ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ಕೃಷ್ಣ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಬಹಳ ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ಭೀಮಸೇನ, ನಿಲ್ಲಯ್ಯ. ನಿಜವಾಗಿಯೂ ನೀನು ಇಡಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ಸಾಧ್ಯ? ನೀನು ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿ ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಸಮಾಚಾರವನ್ನು ಕಳಿಸಿರುವನು. ಏನು?
ದುರ್ಯೋಧನನ ಸಂದೇಶ. ಹಾಗಾದರೆ ನಿನ್ನ ಉದ್ದೇಶವು ಸಂಧಿಯಾಗಿರಲಾರದು. ಏನು ಕೃಷ್ಣ ಆ ದುರ್ಯೋಧನ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಇಲ್ಲ, ನಿಂತಿದ್ದಾಗಿಯೇ ಹೇಳಿಬಿಡು, ನಾನು ಕೇಳೇ ಬಿಡುವೆನು. ಇಲ್ಲ, ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ್ಯವೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿ ಇಟ್ಟು ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ, ಏನ ದುರ್ಯೋಧನ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದೋ ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಸಮೀಪಕ್ಕೆ ಬಾ. ಭೀಮಸೇನ, ಬಿಡಯ್ಯ. ಅರ್ಜುನ, ತೆಗೆದುಕೋ ಈ ಗದೆಯನ್ನು. ಕ್ಷಣ ಕಾಲ ಹಿಡಿದಿರು. ತಂಗಿ, ಸಮೀಪಕ್ಕೆ ಬಾ. ತೆಗೆದುಕೋ ಈ ಹಗ್ಗವನ್ನು. ಇದು ಒಂದು ಕಡೆ ನನಗೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ತಂಗಿ, ಬಿಡು ಚಿಂತೆಯ ತಂಗಿ, ಭಯವೇದಕ್ಕೆ ತಂಗಿ. ಬಿಡು ಚಿಂತೆಯ ತಂಗಿ, ಭಯವೇದಕ್ಕೆ. ನೆಲದಲ್ಲಿ ನಾ ಬರುವೆ ಪರಿತಾಪಕ್ಕೆ. ನೆಲದಲ್ಲಿ ನಾ ಬರುವೆ ಪರಿತಾಪಕ್ಕೆ. ಬಿಡು ಚಿಂತೆಯ ತಂಗಿ, ಭಯವೇದಕ್ಕೆ. ಸಭೆಯಲ್ಲಿ ಮಾಡಿದ ಅಪಮಾನಕ್ಕೆ. ಸಭೆಯಲ್ಲಿ ಮಾಡಿದ ಅಪಮಾನಕ್ಕೆ ಬಲಿ ಕೊಡವೆ ಕೌರವನ ರಣರಂಗಕ್ಕೆ. ಬಲಿ ಕೊಡವೆ ಕೌರವನ ರಣರಂಗಕ್ಕೆ. ಎಂದೆಂದು ಉಳಿದಿಲ್ಲ ಕುರುವಂತಕ್ಕೆ. ಎಂದೆಂದು ಉಳಿವಿಲ್ಲ ಕುರುವಂತಕ್ಕೆ. ಬಲಿ ಕೊಡವೆ ಕೌರವನ ರಣರಂಗಕ್ಕೆ. ಬಲಿ ಕೊಡವೆ ಕೌರವನ ರಣರಂಗಕ್ಕೆ. ರಣರಂಗಕ್ಕೆ, ರಣರಂಗಕ್ಕೆ. ತಂಗಿ, ನೀನು ಶತ್ರುಗಳ ಎಡಮುಡಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಬರುವುದೋ ಇಲ್ಲೋ ನೋಡೋಣ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರೋ ಆ ದುರಾತ್ಮರು? ಯಾರಿಗೆ ಸಾಧ್ಯ? ದುರಾಭಿಮಾನಿಯಾದ ದುರ್ಯೋಧನನ್ನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ಈ ಕಾರ್ಯವನ್ನು ನಡೆಸಿದನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು, ಯಾದವಾಗ್ರಣಿಯನ್ನು, ಪಾಂಡವ ರಾಯಭಾರಿಯನ್ನು ಈ ರೀತಿ ಅಪಮಾನಗೈದನೇ ಆ ಕೂಡನ ಮಗ ಕೌರವ. ಅಗ್ರಜ ಧರ್ಮನಂದನ, ಸಹೋದರ ಧನಂಜಯ, ಕೇಳಿದಿರಾ ಕೃಷ್ಣನು ಹೇಳಿದ ಮಾತುಗಳನ್ನು? ಏಕೆ ಏಕೆಯಾಗಿ ಶಿಲೆಗಳಂತೆ ಶಿರವಾಗಿ ನಿಂತಿರುವಿರಿ? ನೀವು ಕ್ಷತ್ರಿಯರಲ್ಲವೇ? ನಿಮ್ಮ ನಾಡಿಗಳಲ್ಲಿ ಕ್ಷತ್ರಿಯ ರಕ್ತವು ಉಕ್ಕಿ ಹೊರ ಹೊಮ್ಮುತ್ತಿಲ್ಲವೇ? ಹೇಳಿ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆತನು ಸಂದರ್ಶಕ್ಕೆ ಕೊಟ್ಟನ ಉತ್ತರವನ್ನು ಕೇಳಿ
ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಪತಿಯೇ ಕೇಳ ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಪತಿಯೇ ಕೇಳ ಕೊನೆಗೂ ಯುದ್ಧವ ಗೈರೆ ಕೊಡುವುದಿಲ್ಲ ರಾಜ ಕೊಡೆ ನಾನು ರಾಜ ಐವರಿಗೈದು ಗ್ರಾಮವ ಕೊಡಲು ಭೀಮನೆ ಬಂದು ಊರನ್ನು ಬಿಡಲು ಐವರಿಗೈದು ಗ್ರಾಮವ ಕೊಡಲು ಭೀಮನೆ ಬಂದು ಊರನ್ನು ಬಿಡಲು ಕೊಡುವೆನು ರಾಜವನ ಕೊಡುವೆನು ರಾಜವನಾನು ಪಡಿದಾದಯಂದ ತೊಡಗುತ್ತ ನುಡಿದ ಕೌರವನು ಹಿಡಿಂಬ ಪತಿಯಗೆ ಕೊನೆಗೂ ಯುದ್ಧವ ಗೈರೆ ಕೊಡೆ ನಾನು ರಾಜ. ಅವನು 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ಅದು ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಶ್ವಾಸನದಲ್ಲಿ, ಪ್ರತಿಕರ ಘೋಷಣೆಯಲ್ಲಿ. ಈ ಸಂದರ್ಶನಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿ ಸರುವ ಪ್ರಯತ್ನವನ್ನು ಮಾಡಿದನೆಂದು. ಅರಗಿನ ಗೃಹವೊಂದಿರುತ್ತದೆ. ಅರಗಿನ ಗೃಹವೊಂದಿರುತ್ತದೆ. ಮರಕಲ್ಲ ಲಕ್ಷಿಸಿದ ಅದ ಮರಗಳು ಗಾವನದಿ ಸೇರಿದರೆ ಸಾರ್ಥಕ ಇದೆ. ಅಣ್ಣ, ಹಿಂದೆ ಹರಿಗಿನ ಮನೆಯಲ್ಲಿ ನಾವು ಮಾಡಿದ ಕಾರ್ಯದಲ್ಲಿ ನಮ್ಮ ವಂಶವೇ ಉಳಿಯುತ್ತಿರಲಿಲ್ಲ. ಅದು ಅಲ್ಲದೆ ದ್ರೌಪದಿಯ ಮಾನಭಂಗ ನಮ್ಮೆಲ್ಲರ ಮುಂದೆ ಮಾಡಿದ ಕಾರ್ಯವನ್ನು ನೀನು ಕಣ್ಣಿಂದಲೇ ನೋಡಿರುವೆ. ಈಗಲೂ ನಿನ್ನ ಧರ್ಮವನ್ನು ಬಿಡುವ ಹಾಗಿಲ್ಲವೇ? ಅರ್ಜುನ, ನಿನ್ನ ಮಾತುಗಳು ನನಗೆ ಒಪ್ಪಿತು. ಬಿಚ್ಚು ನನ್ನ ಕೈಗಳನ್ನು. ಬಿಚ್ಚುವುದಿಲ್ಲವೇ? ಪಾಂಚಾಲಿ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಧರ್ಮನಂದನ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಏಯ್ ಕಪಟ ನಾಟಕ ಸೂತ್ರಧಾರಿ ಕೃಷ್ಣ, ನೀನಾದರೂ ಬಿಚ್ಚಾಯ ನನ್ನ ಕೈಗಳನ್ನು. ಬಿಚ್ಚುವುದಿಲ್ಲವೇ? ಬೇಡ, ಯಾರು ಬಿಚ್ಚುವುದು ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಕಥೆ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಓ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ಕ್ರೌರ್ಯದ ಪರಮಾವಧಿಯು ಮುಟ್ಟಿದಾಗ ಆ ದ್ರೋಹಿ ದುಶ್ಯಾಸನದಿಂದ ಅಪಮಾನಿತರಾಗಿ ಕಣ್ಣೀರಿಡುತ್ತಾ ಮುಕ್ತ ಕೇಶಿಯಾಗಿ ನಿಂತಿದ್ದ, ಪಾಂಡವರ ಅಪಕೀರ್ತಿ ರೂಪುಗೊಂಡಂತೆ ನಿಂತಿದ್ದ ಈ ಪಾಂಚಾಲ ರಾಜನಂದಿನ ಸಮ್ಮುಖದಲ್ಲಿ ಪುನಃ ನಾ ಈ ಪ್ರತಿಜ್ಞೆಯನ್ನು ಮಾಡುವೆನು. ಸಪ್ತದೀಪ ಪರಿವೃತ್ತವಾದ ಈ ಭೂಮಂಡಲವೇ ತಳಕೆಳಗಾದರೂ ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರಾದಿಗಳ ಗೆರೆಯು ಎಂದು ಮುಂದಾದರೂ ಗಗನವ ಜಾರಿ ಭೂಮಿಗೆ ಬಿದ್ದು ಭೂಮಿ ಪಾತಾಳವನ್ನು ಸೇರಿದರು. ಅತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳದಲ್ಲಿ ಅವರೆಲ್ಲರಿಗಿದ್ದರು
ಬಲು ಶೂನ್ಯತೆಯ ಕುಲ ಹೇಳಿ ಗಲ್ಲಲು ದಾಹ ಮುಗಿಸಿಕೊಳ್ಳೆ ಬಲು ಶೂನ್ಯತೆಯ ಕುಲ ಹೇಳಿ ಸಂದು ರಣಕ್ಕೆ ತಲ ಘಳನು ಕೊಟ್ಟಿ ಘಳನು ಕೆಡಲಿ ರಣದಾಹ ಮುಗಿಸಿಕೊಳ್ಳೆ ರಣದಾಹ ಮುಗಿಸಿಕೊಳ್ಳೆ ಪರಮಾತ್ಮ ಪಾಂಡವರ ರಸಿಯ ತುರುಬನ್ನು ಮೊಟ್ಟಿದ ಕಂದ ಕೌರವನ ಗುಂಡಿಗೆ ಸೇರಿ ಪಾಂಡವರ ರಸಿಯ ತುರುಬನ್ನು ಮೊಟ್ಟಿದ ಕಂದ ಕೌರವನ ಗುಂಡಿಗೆ ಸೇರಿ ಕಂಡ ಎಲುಬುಗಳ ಕುಂಡರಿಸಿ ಕಣಚಂಡಿ ಕೌತನವ ಪಾಲಿಸುವೆ ಕಂಡ ಎಲುಬುಗಳ ತುಂಡರಿಸಿ ಕಣಚಂಡಿ ಕೌತನವ ಪಾಲಿಸುವೆ ಓರ್ಧನವ ಕೋಮೋಡ ಕನ್ವಯ ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಓರ್ಧನವನ್ವಯ ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಸರ್ಪದಿಂದರವ ಕುರುವರ ಕರುಗಳ ಪಿಡಿದು ಸರ್ಪದಿಂದರವ ಕುರುವರ ಕಾಲುಗಳ ಪಿಡಿದು ಗಿರಗಿರನೆ 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 ತಿರುಗಿಸಿ ನಳಕ್ಕಪ್ಪಳಿಸೇ ಬಲು ಶೂನ್ಯತೆಯ ಕುಲ ಹೇಳಿ ಬಲು ಶೂನ್ಯತೆಯ ಕುಲ ಹೇಳಿ ಮುಗಿಸಿಕೊಳ್ಳೆ ಮುಗಿಸಿಕೊಳ್ಳೆ ಕೃಷ್ಣ ಭೀಮಸೇನ, ಅವರೆಲ್ಲಡಗಿದ್ದರು ಅವರನ್ನು ಸೆಳೆದು ತಂದು ಆ ದ್ರೋಹಿ ದುಶ್ಯಾಸರನ ವಕ್ಷವನ್ನು ಬಗೆದು ರಕ್ತಪಾನ ಮಾಡಿ ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ದ್ರೌಪದಿಯ ಭಿರುಮುಡಿಯನ್ನು ಕಟ್ಟುವೆನು. ಅನಂತರ ರಾಜಗೃಹವನ್ನು ಪ್ರವೇಶಿಸಿ ಆ ಭ್ರಾತೃದ್ರೋಹಿ ದುರ್ಯೋಧನನನ್ನು ದರ 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 ದರದೆಯ ತಂದು ಅವನ ರಾಜ ಕಿರೀಟವನ್ನು ನನ್ನ ಈ ಎಡಗಾಲಿನಿಂದ ಒಂದು 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 ಪುಡಿ ಪುಡಿ ಮಾಡಿ ಈ ನನ್ನ ಗದೆಯಿಂದ ಅವನ ತೊಡೆಯನ್ನು ತುಂಡರಿಸಿ ಪ್ರಹರಿಸಿ ಅವನನ್ನು ಕೊಲ್ಲದೆ ಹೋದರೆ ಕೃಷ್ಣ ನನಗೆ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಅದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಭೀಮಸೇನ, ನಿನ್ನ ಅಭಿಷ್ಟವು ಫಲಿಸಲಿ. ಪಾಂಚಾಲಿ ಬಾ ನನ್ನ ಸಂಗಡ.